ಪ್ರಮೋದ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ನಮಸ್ತೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನಗೆ ನಿಮ್ಮ ಹೆಸರು ಕೇಳಿದಾಗಲೆಲ್ಲ ಬಹಳ ಹೆಮ್ಮೆ ಅನಿಸೋದು, ಮನೆಯಲ್ಲಿ ತಂದೆ ತಾಯಿಗಳಿಗೊಂದು ಆಸೆ ಇರುತ್ತೆ, ನನ್ನ ಮಗನ ಹೆಸರಿನಿಂದ ನನ್ನನ್ನು ಗುರುತಿಸೋ ಹಾಗಾಗಬೇಕು ಅನ್ನೋದು ತಂದೆ ತಾಯಿಯ ಆಲ್ ಟೈಮ್ ಡ್ರೀಮ್ ಆಗಿರುತ್ತೆ. ಆದರೆ ನಿಮ್ಮ ಹೆಸರಿನ ಮೂಲಕ ನಿಮ್ಮ ಇಡೀ ಊರನ್ನು ಗುರುತಿಸೋದು ಅದು ಒಂಥರ ಗೂಸ್ ಬಂಪ್ಸ್ ಅನ್ನೋ ಫೀಲಿಂಗ್. ಸೊ ಪ್ರಮೋದ್ ಮರವಂತೆ ಅವರ ಮುಂಚೆ ಮರವಂತೆ ಅಂತ ಹೇಳಿದ್ರೆ ಆ ಅಲೆಗಳು, ಆ ಬೀಚ್ನ ಮಾತ್ರ ಕಣ್ತುಂಬ್ಕೊಳ್ತಾ ಇದ್ವಿ. ಇವತ್ತು ಮರವಂತೆ ಅಂದರೆ ಪ್ರಮೋದ್ ಅವರ ಲಿರಿಕ್ಸ್ ಗುನುಗೋ ಹಾಗಾಗತ್ತೆ. ದಟ್ಸ್ ಅ ವಂಡರ್ಫುಲ್ ಜರ್ನಿ ನಿಮ್ಮದು. ಥ್ಯಾಂಕ್ ಯು ಮೇಡಮ್. ಹೇಗನ್ಸುತ್ತೆ? ತುಂಬ ಖುಷಿ. ಅಂದರೆ ಯಾವ ಊರಲ್ಲಿ ನಾವು ಬೆಳೆದು, ಯಾವ ಸಮುದ್ರದ ಮರಳಿನ ಮೇಲೆ ನಾವು ಗೂಡು ಕಟ್ಟಿ ಆಡ್ತಾ ಇದ್ವೋ, ಯಾವ ಅಲೆಗಳ ಸದ್ದನ್ನು ಕೇಳಿ ನಾವು ಬೆಳೆದ್ವೋ, ಆ ಊರು ನಮ್ಮ ಜೊತೆ ಎಲ್ಲೋ ಇದ್ದೇ ಇರುತ್ತೆ. ಅದು ಸೊ ನಾವು ಎಲ್ಲೇ ಬೆಳೆದ್ರು, ಎಲ್ಲೇ ನಿಲ್ಲಿಸಿದ್ರು, ಎಲ್ಲೇ ಎಜುಕೇಷನ್ ಮಾಡಿದ್ರು ಕೂಡ ಊರು ಅನ್ನೋದು ಯಾವಾಗಲೂ ಒಂದು ವಿಶೇಷವಾಗಿದ್ದೇ ಇರುತ್ತೆ. ಸೊ ಆ ಊರಿನ ಹೆಸರನ್ನು ನಮ್ಮ ಜೊತೆ ಸೇರಿಸ್ಕೊಳ್ಳೋದಿದೆಯಲ್ಲ, ಅದು ಒಂದು ಒಳ್ಳೆ ಫೀಲಿಂಗು, ಅಷ್ಟೇ ದೊಡ್ಡ ಜವಾಬ್ದಾರಿ ಕೂಡ. ಸೊ ಹೆಸರು ಎಲ್ಲಿ ತನಕ ಚೆನ್ನಾಗಿರುತ್ತೆ ಆವಾಗ ನಮ್ಗೆ ಊರ ಜೊತೆ ನಾವು ಸೇರಿಸ್ಕೊಂಡಿರೋದು ಒಂದು ಖುಷಿ ಕೊಡುತ್ತೆ. ಅದು ಅಗೇನ್ ನನಗೆ ತುಂಬ ಒಂದು ಜವಾಬ್ದಾರಿ ಕೂಡ ಅದು ನನಗೆ. ಅಂದರೆ ಊರನ್ನು ಹೆಸರಿನ ಜೊತೆ ಸೇರಿಸ್ಕೊಳ್ಳೋದು ಒಂದು, ಆದರೆ ಆ ಊರನ್ನು ನಿಮ್ಮ ಹೆಸರಿನ ಮೂಲಕ ಗುರುತಿಸೋದೊಂದು. ಇವಾಗ ಮರವಂತೆ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರಾದರೂ ಇದ್ದರೆ, ನಿಮ್ಮ ಲಿರಿಕ್ಸ್ ಕೇಳ್ತಾ ಇದ್ದರೆ, ಪ್ರಮೋದ್ ಮರವಂತೆ, ಮರವಂತೆ ಅಂದರೆ ಏನು, ಮರವಂತೆ ಎಲ್ಲಿ ಬರುತ್ತೆ, ಯಾವ ಭಾಗದಲ್ಲಿ ಬರುತ್ತೆ, ಅವು ಆ ಊರಿನವರ, ಅಂದರೆ ನಿಮ್ಮ ಊರಿನ ಐಡೆಂಟಿಟಿ ನೀವಾಗಿದ್ದೀರಿ. ಹೌ ಯು ಫೀಲ್? ಈ ಥರ ಚರ್ಚೆ ಏನಾದರೂ ಮನೇಲಿ ಆಗಿತ್ತಾ ಯಾವತ್ತಾದರೂ? ಅಂದರೆ ಈ ಥರದ ಚರ್ಚೆ ಏನೋ ಅಂದರೆ ಏನೇನು ಆಗಿದೆ ಅದು ಯಾವತ್ತೂ ಚರ್ಚೆ ಆಗಿಲ್ಲ, ಆ್ಯಂಡ್ ಯಾರಿಗೂ ಊಹೆ ಇರಲಿಲ್ಲ, ಇವನ್ ನನಗೂ ಕೂಡ. ಬಟ್ ಊರು ಇದೆಯಲ್ಲ, ನಮ್ಮ ಮರವಂತೆ ಅನ್ನೋ ಊರು ಆ್ಯಕ್ಚುಲಿ ನಾನು ಅದನ್ನು ಸೇರಿಸ್ಕೊಳ್ಳೋದಕ್ಕಿಂತ ಮುಂಚೆನೇ ಅದು ವರ್ಲ್ಡ್ ಫೇಮಸ್. ಸೊ ಇಲ್ಲೇ ನಾನು ಹೋಗಿ ಮರವಂತೆ ಅಂದರು, ಗೊತ್ತೇ ಇಲ್ಲದೆ ಇರೋ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀನಿ. ಸೊ ಅವ್ರಿಗೆ ಅದೇ ಪ್ರಾಬಬ್ಲಿ ಈಗ ಮರವಂತೆ ಅಂದರೆ ಅದು ತುಂಬ ಕಡಿಮೆ ಪರ್ಸೆಂಟೇಜ್. ಅದು ಮರವಂತೆ ಅಂದ ತಕ್ಷಣ ನನಗೆ ಹೇಳ್ತಾರೆ ಅದೇ ಒಂದು ಕಡೆ ಸಮುದ್ರ ಇದೆ, ಒಂದು ಕಡೆ ನದಿ ಇದೆಯಲ್ಲ, ತುಂಬ ಒಳ್ಳೆ ಜಾಗ ಅಂತ. ಸೊ ಅದು ಆಲ್ಮೋಸ್ಟ್ ವರ್ಲ್ಡ್ ಫೇಮಸ್ ಅದು. ಸೊ ಒಂದಿಷ್ಟು ಕೆಲವೊಬ್ರು ಯಾರು ಗೊತ್ತಿರಲ್ಲ ಅವ್ರಿಗೆ ಪ್ರಾಬಬ್ಲಿ ಇತ್ತೀಚೆಗೆ ಅಂದರೆ ಮರವಂತೆ ಅಂತ ಒಂದು ಊರಿದೆ. ನಾನು ಕೆಲವ್ರು ಕೇಳ್ತಾರೆ ಅಂದರೆ ಮರವಂತೆ ಅಂದರೆ ಏನದು ಅಂತ ಎಲ್ಲ ಕೇಳ್ತಾರೆ. ಅವಾಗ ನಾನು ಹೇಳ್ತೀನಿ ನಮ್ಮ ಊರು ಅದೇ. ಅವಾಗ ಹೇಳ್ತಾರೆ ಬೀಚ್ ಇದೆಯಲ್ಲ ಅದೇ ಅಲ್ವಾ, ಅದೇನಾ ಅಂತ ಕೇಳ್ತಾರೆ. ಹೌದು ಹೌದು ಅಂತ. ಬೀಚಿನ ಮರಳು ಮೇಲೆ ಆಡಿ, ಕ್ರಿಕೆಟ್ ಆಡಿ ಎಲ್ಲ ಮುಗಿಸ್ಕೊಂಡು ಭಾವಯಾನದಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ದೀರಿ. ಆ್ಯಂಡ್ ಇಂಡಸ್ಟ್ರಿ ಇನ್ನೂ ಬೇಕಾಗಿದೆ ಅಂತ ನಿಮ್ಮ ಹಾಡುಗಳನ್ನು ಕೇಳ್ತಾ ಇದೆ, ನಿಮ್ಮ ಲಿರಿಕ್ಸ್ಗಳನ್ನು ಕೇಳ್ತಾ ಇದೆ. ಹೌಸ್ ಲೈಫ್? ಹೇಗಿದೆ ಲೈಫ್? ಚೆನ್ನಾಗಿದೆ. ಅಂದರೆ ಎರಡು ನಮಗೆ ಪ್ರೊಫೆಷನ್ ಮತ್ತು ಪ್ಯಾಷನ್ ಅನ್ನೋ ಒಂದು ಪ್ರಪಂಚಕ್ಕೆ ಯಾವಾಗ ನಾವು ಧುಮುಕ್ತೀವಿ, ಯಾವಾಗ ಕಾಲೇಜಿಂದ ಇದು ಮಾಡ್ತೀವಿ, ಸೊ 10ರಲ್ಲಿ ಒಂದು 8 ಜನಕ್ಕೆ ಪ್ಯಾಷನ್ ಫಾಲೋ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಬಹುತೇಕ ಜನರಿಗೆ ಏನಾಗುತ್ತೆ ಅಂದರೆ ಕಮಿಟ್ಮೆಂಟ್ಸ್ ಅಂತ ಅಡ್ಡ ಬರುತ್ತೆ, ಅಥವಾ ಏನೇನೋ ವಿಚಾರಗಳು ಇದಾಗುತ್ತೆ. ಅವರು ಕೆಲವೊಬ್ಬರು ಹೋಗಿ ಇಂಡಸ್ಟ್ರಿಗೆ ಬಂದರೂ ಕೂಡ ರಾಂಗ್ ಪೀಪಲ್ ಜೊತೆ ಇದಾಗ್ತಾರೆ, ಅಥವಾ ರಾಂಗ್ ದಾರಿಯಲ್ಲಿ ಇದಾಗ್ತಾರೆ. ಪಾಪ ಅವ್ರಿಗೆ ಸ್ಟ್ರಗಲ್ಗಳಿಂದಾಗಿ ಮತ್ತೆ ಇಲ್ಲಿ ಬೇಡ, ಇದು ನನಗೆ ಸೇಫಾಗಿ ಆರಾಮಾಗಿ ಒಂದು IT ಯಾವುದೊಂದು ಜಾಬಲ್ಲಿ ಇರೋಣ ಅಂತೇಳಿ ವಾಪಸ್ ಹೋಗ್ತಾರೆ. ಸೊ ಈ ಥರದ್ದೆಲ್ಲ ಆಗೋ ಮಧ್ಯೆ ಎಲ್ಲೋ ಒಂದಿಷ್ಟು ಜನಕ್ಕೆ ಒಂದು ಅದೃಷ್ಟ ಆಗಿರ್ಬೋದು, ಅಥವಾ ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯನೋ ಗೊತ್ತಿಲ್ಲ, ಅದು ಒಂದು ದಾರಿ ನಮ್ಮನ್ನು ನೇರವಾಗಿ ಕರ್ಕೊಂಬರುತ್ತೆ ಗೊತ್ತಾ, ಮುಂದೆ ಇಂಡಸ್ಟ್ರಿಗೆ ಒಳಗಡೆ ಸೆಳ್ಕೊಳ್ಳುತ್ತೆ. ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ಸಿಗುತ್ತಲ್ಲ, ಅದು ತುಂಬ ಒಂದು ದೊಡ್ಡ ಸೌಭಾಗ್ಯ ಅದು. ಸೊ ಅದು ಆಗಿದೆ ಅನ್ನೋದೇ ನನಗೆ ಸಂತೃಪ್ತಿ. ಮತ್ತು ನಮ್ಮ ಪ್ಯಾಷನ್ ಮತ್ತು ರೇಷನ್ ಎರಡೂ ಒಂದೇ ಆದಾಗ ಅದು ದೊಡ್ಡ ಒಂದು ಸಂತೃಪ್ತಿ. ಅದು ಪ್ರತಿದಿನ ಕೆಲಸ ಮಾಡೋಕ್ಕೂತ ಕೆಲಸ ಅನ್ಸೋದೇ ಇಲ್ಲ ನಮ್ಗೆ ಅದು. ಇವಾಗ ನಾವು ಯೂಶ್ವಲಿ ನಾನು ಮೇ ಬಿ ಒಂದು IT ಜಾಬು ಯಾವುದೊಂದು ಜಾಬಲ್ಲಿ ಆಗಿದ್ದರೆ 9 to 6 ಆದಮೇಲೆ ನನ್ನ ಕೆಲಸ ಮುಗೀತು ಅಂತ ಹೇಳ್ಬಿಟ್ಟು ಆರಾಮಾಗಿ ನಾನು ಮನೆಗೆ ಬಂದು ರಿಲ್ಯಾಕ್ಸ್ ಮಾಡ್ತಿದ್ದೇನೆ. ಬಟ್ ಇವಾಗ ಹಾಗಲ್ಲ, ನಾನು ಎಲ್ಲೋ ನಂದು 10-11 ಗಂಟೆ ತನಕ ಕೆಲಸ ನಡೆಯುತ್ತೆ, ಅಥವಾ ನಾನು ಮಲಗಿ ಸಡನ್ನಾಗಿ ಎಚ್ಚರ ಆದರೂ ಕೂಡ ಯಾವುದೋ ಒಂದು ಲೈನ್ ನಾನು ಇದು ಮಾಡ್ತಿರ್ತೀನಿ. ನನಗೆ ಅದು ಸ್ಟ್ರಗಲ್ ಅನ್ಸೋದೇ ಇಲ್ಲ, ಕೆಲಸ ಅನ್ಸೋದೇ ಇಲ್ಲ. ಸೊ ಪ್ರಾಬಬ್ಲಿ ಇಡೀ ಪ್ರಪಂಚದಲ್ಲಿ ಯಾರು ತುಂಬ ಖುಷಿಯಾಗಿರೋರು ಅಂದರೆ ಯಾರ ಪ್ಯಾಷನ್ ಮತ್ತು ಪ್ರೊಫೆಷನ್ ಎರಡೂ ಒಂದೇ ಆಗಿರುತ್ತೆ ಅವರು ಅನ್ನೋ ಥರ. ಸೊ ಹಾಗಾಗಿ ನನಗೊಂದು ಸಂತೃಪ್ತಿ ಇದೆ ಜೀವನದಲ್ಲಿ.